ಹಾಯ್ ಎಲ್ಲ ಹೇಗಿದ್ದೀರಾ? ನಾನು ಮಾಲಾ. ನಾನಿವತ್ತು 6 ಗಂಟೆಗೆ ಎದ್ದಿದ್ದೆ. ಇವತ್ತು ನಮ್ಮ ಯಜಮಾನ್ರಿಗೆ ಏನೋ ಸೆಕೆಂಡ್ ಶಿಫ್ಟ್ ಇತ್ತು, ಅಂದರೆ 10 ಗಂಟೆ ಶಿಫ್ಟ್ ಇತ್ತು. ಸೊ ಹಾಗಾಗಿ ನಾನು ಲೇಟಾಗಿ ಎದ್ದು ನಾನು 7 o'clock ಲೋಗೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಮಾಮೂಲಿ ಡೈಲಿ ಹೇಗೆ ರಿಪೀಟೆಡ್ ಡೈಲಿ ಎಲ್ಲ ಕೆಲಸ ಏನಿರುತ್ತೋ ಅದೇ ಮಾಡ್ಕೊತಾ ಇದ್ದೆ. ಬಾಗಿಲಿಗೆಲ್ಲ ನೀರು ಹಾಕ್ಕೊಳೋದು, ಮತ್ತು ಇವತ್ತು ಗಾಡಿ ತೊಳೆಯೋಣ ಅಂತ ಹೇಳಿ ಸ್ವಲ್ಪ ಇದು ಮಾಡಿಕೊಂಡೆ. ಬಟ್ ನಮ್ಮ ಯಜಮಾನ್ ಬೇಡ, ನಂಗೆ ಗಾಡಿ ಸರ್ವಿಸಿಗೆ ಬಿಡ್ತೀನಿ ಅಂದರು. ಸೊ ಬರೀ ಫ್ರಂಟ್ ಮಾತ್ರ ತೊಳೆದ್ಬಿಟ್ಟು ಮಾಮೂಲಿ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೆ. ನನಗೆ ಗಿಡಗಳು ಬೆಳೆಸೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಮನೆ ಮುಂದೆ ಗಿಡ ಹಾಕ್ಕೊಂಡಿದ್ದೀನಿ. ಹಾಗೆ ಮಾಮೂಲಿ ಏನು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಬಿಡ್ಕೊತಾ ಇದ್ದೆ. ಅಷ್ಟರಲ್ಲಿ ಬೆಳಗ್ಗೆ ನೈಟು ಏನು ಮಿಷಿನಿಗೆ ಹಾಕಿದ್ದೆ ಬಟ್ಟೆ, ಅದು ಸ್ವಲ್ಪ ಏನು ಬಿಸಿಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಹಾಕ್ತಾಯಿದ್ದೀನಿ. ಮಾಮೂಲಿ ನೈಟೇ ಮಿಷಿನಿಗೆ ಹಾಕ್ಕೊತೀನಿ. ಡೇ ಬಂದುಬಿಟ್ಟು ಕ್ಲೀನಾಗಿ ಬಿಸಿಲಲ್ಲಿ ಒಣಗಿದ್ರೆ ಚೆನ್ನಾಗಿ ಒಣಗುತ್ತಲ್ವ, ಹಾಗಾಗಿ ಅಷ್ಟೇ. ಅದಾದಮೇಲೆ ಅವರು ಬೇಗ ಹೋಗಬೇಕು ಅಂದ್ಬಿಟ್ಟು ಏನು ತಿಂಡಿ ರೆಡಿ ಮಾಡ್ಕೊತಾ ಇದ್ದೆ. ಸ್ವಲ್ಪ ಏನಿಲ್ಲ, ಜಸ್ಟ್ ಪುಳಿಯೋಗರೆ ಮಾಡ್ಕೊಳೋಣ ಅಂತೇಳಿ ಇವತ್ತೇನು ಪುಡಿ ಏನು ಇರೋದು ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಅಂಗಡಿಯಿಂದನೇ ತೊಗೊಂಬಂದಿದ್ದೆ. ಮಾಮೂಲಿ ಅಯ್ಯಂಗಾರ್ ಪುಳಿಯೋಗರೆ ಯೂಸ್ ಮಾಡ್ತೀನಿ, ಮತ್ತು MTR ಎರಡನ್ನೂ ಯೂಸ್ ಮಾಡ್ತೀನಿ. ಎರಡೂ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಎರಡನ್ನೂ ಲೈಕ್ ಮಾಡ್ಕೊತೀನಿ. ನಿಮಗೆ ಯಾವ್ದು ಇಷ್ಟನೋ ನೀವು ಕಮೆಂಟ್ ಮಾಡಿ. ಹಾಗೆ ರೆಡಿ ಆಯಿತು. ರೆಡಿ ಆದಮೇಲೆ ನನ್ನ ಮಗಳೂ ಅವರಪ್ಪನೂ ಇಬ್ಬರು ಆಟ ಆಡ್ತಾಯಿದ್ರು. ಒಂದು ಗೊಂಬೆ ಇಟ್ಕೊಂಡಿದ್ಲು ಅವಳು. ನಮ್ಮ ಮನೇಲಿ 2 ಪುಟಾಣಿ ಗೊಂಬೆಗಳಿದ್ದಾವೆ. ಅವೆರಡನ್ನೂ ಇಟ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅವಳು. ಅದಕ್ಕೆ ಊಟ ಮಾಡಿಸೋದಂತೆ, ಅದಕ್ಕೆ ಸ್ನಾನ ಮಾಡಿಸೋದಂತೆ ಅಂತ ಹೇಳಿ ಮಾಡ್ತಾಯಿದ್ಲು. ಅಷ್ಟರಲ್ಲಿ ನಾನು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಏಕೆಂದರೆ ನೀವೇ ನೋಡೋದಲ್ಲ, ನಾನು 1 ತಿಂಗಳೆಲ್ಲ ಪೂರ್ತಿ ಊರಲ್ಲೇ ಇದ್ದೆ. ಸೊ ಹಾಗಾಗಿ ಬಂದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತಲ್ವ. ಸೊ ಎಲ್ಲ ಆಚೆಗಡೆಲ್ಲ ತೆಗ್ದು ಒರೆಸ್ಕೊತಾ ಇದ್ದೆ. ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ದಯವಿಟ್ಟು ಎಲ್ಲರೂ ಫ್ರಿಜ್ನ ಆಫ್ ಮಾಡಿಕೊಂಡು ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಅದು ನೀರಿರುತ್ತಲ್ವ, ಸೊ ಇದಾಯಿತು ಅಂತಂದರೆ ಏನು ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಇಲ್ಲಾಂದರೆ ಯಾರಿಗಾರು ಏನಾದ್ರು ಅನಾಹುತ ಆಗ್ಬೋದು. ನಾನಿಲ್ಲಿ ಫ್ರಿಜ್ನ ಆಫ್ ಮಾಡಿಕೊಂಡೇ ಒರೆಸ್ಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ಹಾಗೆ ಮಾಡ್ತಾಯಿದ್ದೆ, ಬಟ್ ಎಲ್ಲ ನೋಡಾದ್ಮೇಲೆ ನನಗೂ ಭಯ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ಫ್ರಿಜ್ನ ಆಫ್ ಮಾಡಿಕೊಂಡೇ ಒರೆಸ್ತೀನಿ. ಅಷ್ಟರಲ್ಲಿ ನನ್ನ ಮಗಳೂ ಅವರೆಲ್ಲ ಆಟ ಆಡ್ತಾಯಿದ್ರು. ನೋಡ್ತಿರ್ಬೋದು ನನ್ನ ಮಗಳು ಆಟ ಆಡೋ ಸಾಮಾನು ಯಾವುದು ಅಂತ. ಅಡುಗೆ ಆಟ ಆಡೋ ಸಾಮಾನಲ್ಲಿ ಆಟ ಆಡ್ತಾಯಿದ್ಲು. ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅವಳು ಪಾಡಿಗೆ ಅವಳು ಆಟ ಆಡ್ತಿದ್ಲು. ನಮ್ಮ ಯಜಮಾನ್ರು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ರು. ಅಪ್ಪ ನೀನು ಬಾ, ಇಲ್ಲಿ ಕೂತ್ಕೋ, ಊಟ ಮಾಡು, ನನಗಿಲ್ಲಿ ಹೆಲ್ಪ್ ಮಾಡು ಅಂದ್ಬಿಟ್ಟು ಅವಳು ಕೇಳ್ತಾಯಿದ್ಲು. ಎಷ್ಟು ಚೆನ್ನಾಗಿ ಆಟ ಆಡ್ತಾರಲ್ಲ ಹೆಣ್ಮಕ್ಳು ಅಂದ್ರೇ ಹಂಗೆ ಅಲ್ವಾ. ಯಾವ್ದಾದ್ರು ಒಂದು ಗೊಂಬೆ ಕೊಟ್ಟರೆ ಸಾಕು, ಅದಕ್ಕೆ ಮಂಗ್ಸೋದಂತೆ, ಸ್ನಾನ ಮಾಡಿಸೋದಂತೆ ಮಾಡ್ತಾರೆ. ಇಲ್ಲ ಅಡುಗೆ ಆಟ ಸಾಮಾನು ಕೊಟ್ಟರೆ ಅಡುಗೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಾನೆ. ಅದೇ ಗಂಡು ಮಕ್ಳಿಗೆ ಏನಾದ್ರು ಒಂದು ವಸ್ತು ಕೊಟ್ಟರೆ ಅದನ್ನು ಹಾಳು ಮಾಡಿ ಮೂಲೆಗೆ ಬಿಸಾಕಿರ್ತಾರೆ. ಇಲ್ಲಾಂದರೆ ಒಂದು ಗಾಡಿ ತೊಗೊಂಡ್ರೆ ಅದನ್ನು ರಿಪೇರಿ ಮಾಡ್ತೀನಿ ಅಂತಾರೆ. ಬಟ್ ಹೆಣ್ಮಕ್ಳು ಎಷ್ಟು ಕ್ಯೂಟಾಗಿ ಆಟ ಆಡ್ತಿರ್ತಾರಲ್ಲ ನೋಡಿ. ನಮ್ಮ ಯಜಮಾನ್ರಿಗೆ ಅಪ್ಪ ಗೊಂಬೆ ಊಟ ಮಾಡ್ಸಪ್ಪ, ಅಪ್ಪ ಮಗು ಊಟ ಮಾಡ್ಸಪ್ಪ ಅಂತ ಹೇಳಿ ಚಿಕ್ಕ ಪುಟ್ಟ ಆಣೆಯಾಗಿ ಮಾತಾಡ್ತಾಯಿರ್ತಾಳೆ. ಅವಳು ಆಡೋದೇ ಒಂದು ಚೆಂದ ನಮಗೆ. ಅವಳಿದ್ರೆ ನಮಗೆ ನಿಜ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಊರಲ್ಲಿ ನಿಜ ಎಷ್ಟು ಮಿಸ್ ಮಾಡ್ಕೊತಿದ್ದಾರೆ ಗೊತ್ತಾ. ದಿನ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ ಅವ್ರ ಅಜ್ಜಿ ತಾತ ಎಲ್ಲ. ಅಷ್ಟು ಅವ್ರಿಗೆ ಸಖತ್ ಇಷ್ಟ ಅವಳಂದರೆ. ತುಂಬಾ ಕ್ಯೂಟಾಗಿ ಆಟ ಆಡ್ತಿರ್ತಾಳೆ. ಅವಳ ಮಾತು, ಅವ್ರ ತಲಾಟೆ ಎಲ್ಲ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ನೋಡಿ. ಅವಳದು ಎಣ್ಣೆ ಕ್ಯಾನ್ ನೋಡಿ, ಎಷ್ಟು ಚಿಕ್ಕದು, ಎಷ್ಟು ಪುಟಾಣಿದಳು. ಆ ವಸ್ತುಗಳೇ ಅಂಥ ಚೆಂದಗಳು ನೋಡಿ. ಅವೆರಡನ್ನೂ ಗೊಂಬೆಗಳನ್ನ ಇಟ್ಟು ಕೂರಿಸ್ಬಿಟ್ಟು ಚೇರಲ್ಲಿ, ಅಮ್ಮ ಇದೊಂದು ಚಿಂಟು, ಒಂದು ಪಿಂಟು ಅಂತ ಹೇಳಿ ಆಟ ಆಡ್ಕೊಂಡು ಇದು ಮಾಡ್ತಿದ್ಲು. ಅವರಷ್ಟರಲ್ಲಿ ನಮ್ಮ ಯಜಮಾನ್ರು ಹೊರಗಡೆ ಕೆಲ್ಸಕ್ಕೆ ಹೋದರು. ಅವರೆಲ್ಲ ಹೋದ್ಮೇಲೆ ನಾವೆಲ್ಲ ತಿಂಡಿ ತಿಂದಾದಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ. ಸಖತ್ ಧೂಳಾಗಿತ್ತು. ನೋಡ್ತಿರ್ಬೋದು ಎಷ್ಟು ಗಲೀಜಾಗಿದೆ ಅಂದರೆ. ಒಂದು ತಿಂಗಳೆಲ್ಲ ನಾನು ಊರಲ್ಲಿ ಸೆಟ್ಲಾಗ್ಬಿಟ್ಟಿದ್ದೆ, ಹಾಗಾಗಿ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ನಮ್ಮ ಯಜಮಾನ್ರು ಹಾಸಿಗೆ ಕವರೆಲ್ಲ, ಬ್ಲ್ಯಾಂಕೆಟ್ ಎಲ್ಲ ತೆಗ್ದೇ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಹಾಸಿಗೆ ಹಾಸ್ಬಿಟ್ಟು ಅದ್ರ ಮೇಲೆ ಧೂಳೆಲ್ಲ ಹೊಡೆದ್ಯಾನ, ಆಮೇಲೆ ಅದನ್ನು ತೊಳೆದ್ರಾಯ್ತು ಅಂತೇಳಿ ಧೂಳು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಥರ ಧೂಳಾಗಿತ್ತು ಅಂತಂದರೆ ನನಗೆ ಹುಷಾರಿಲ್ವೇನೋ ಆ ರೇಂಜಿಗೆ ಆಗ್ಬಿಟ್ಟಿತ್ತು ಧೂಳು. ಅಯ್ಯೋ ನೋಡಿದ್ರೆ ತಲೆನೋವು ಬಂದ್ಬಿಟ್ಟಿತ್ತು, ಅಷ್ಟೊಂದು ಧೂಳಿತ್ತು ಮನೆಯಲ್ಲೆಲ್ಲ. ಹಿಂಗಿರೋ ಕಾರ್ತಿಕ ಬೇರೆ ಸ್ಟಾರ್ಟ್ ಅಲ್ವಾ. ಸೊ ನಾವು ನಮ್ಮೂರಲ್ಲಿ ಕರಿಯಮ್ಮನ ದೇವ್ರದ್ದು ಒಂದು ಕಾರ್ತಿಕ ಅಂತ ಮಾಡ್ತೀವಿ. ಸೊ ಅದಕ್ಕೆಲ್ಲ ನಾವು ಮನೆ ಕ್ಲೀನ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಎಲ್ಲ ಒಟ್ಟಿಗೆ ಆಗುತ್ತೆ ಅಂತೇಳಿ ಎಲ್ಲ ಮಾಡ್ಕೊತಾ ಇದ್ದೆ. ಮೇಲ್ಗಡೆ ಸಜ್ಜಾ ಮೇಲೆಲ್ಲ ಸಖತ್ ಧೂಳು ಆಗ್ಬಿಟ್ಟಿತ್ತು. ಅದ್ರ ಮೇಲೆಲ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಜಾಸ್ತಿ ಏನು ಹತ್ತಕ್ಕೆ ಹೋಗಲಿಲ್ಲ, ಎಲ್ಲರೂ ಬಿದ್ದುಬಿಟ್ಟೇನು ಅಂತ ಹೇಳಿ ಕೆಳಗಡೆ ಇರೋಷ್ಟರಲ್ಲಿ ನೋಡ್ಕೊತಾ ಇದ್ದೆ. ಆಮೇಲೆ ಹಾಸಿಗೆಗಳೆಲ್ಲ ಧೂಳೆಲ್ಲ ತೆಗ್ದಾದ್ಮೇಲೆ ಹಾಸಿಗೆನೆಲ್ಲ ತೆಗ್ದು ಆಚೆಗಡೆ ಹಾಕ್ಕೊತಾ ಇದ್ದೀನಿ. ನೀವು ಇದೇ ಥರ ಮಾಡ್ತೀರ ಅಲ್ವಾ. ನಾನು ಕ್ಯಾಶುವಲಾಗಿ ಎಲ್ಲರೂ ಹಿಂಗೇ ಮಾಡ್ಕೊಳೋದು, ನಾನು ಅದೇ ಥರನೇ ಮಾಡ್ಕೊತೀನಿ. ಆ ಬುಕ್ ಏನಪ್ಪ ಅಂತಂದರೆ, ನಾವು ನಮ್ಮ ಮಗಳಿಗೆ ಬಾಲಗ್ರಹ ಅದು ಒಂದು ಬುಕ್ ಇಟ್ಕೊಂಡಿರ್ತೀವಿ. ಅದು ಮನೇಲಿ ಇರಬೇಕಂತೆ, ಮಕ್ಕಳಿರೋ ಮನೆಯಲ್ಲಿ. ಸೊ ಹಾಗಾಗಿ ನಾನು ಅದನ್ನೇ ಇಟ್ಟಿದ್ದೀನಿ. ಅದು ದಿಂಬಡಿ ಇಡಬೇಕು, ಅವಳು ಮಲಗೋ ಜಾಗದಲ್ಲಿ ಇಡಬೇಕು. ಸೊ ಅವಳನ್ನೆಲ್ಲ ನಾವು ಲಾಸ್ಟಲ್ಲಿ ಮಲಗಿಸ್ತೀವಲ್ಲ, ಸೊ ಅದನ್ನು ಅಲ್ಲೇ ಇಟ್ಟಿರ್ತೀವಿ.
ನೋಡ್ತಿರ್ಬೋದು ಎಷ್ಟು ಧೂಳಾಗಿದೆ ಅಂತ, ಸಖತ್ ಧೂಳಾಗ್ಬಿಟ್ಟಿತ್ತು. ನಾನಂತೂ ಯಾಕಾದ್ರೂ ಊರಿಗೆ ಹೋದ್ನೋ ಇಷ್ಟೊಂದು ಧೂಳಾಗ್ಬಿಟ್ಟಿದೆಯಲ್ಲ ಮನೆ ಅನ್ನೋಷ್ಟು ಸಾಕಾಗೋಯ್ತು ಅದೆಲ್ಲ ಧೂಳೆಲ್ಲ ಕೊಡ್ಕೊಬತ್ತಿಗೆ. ನನ್ನ ಮಗಳೂ ಕೈ ಬಿಡ್ತೇನಲ್ಲ ಅಮ್ಮ ಅಮ್ಮ ಅಂತಾನೆ ಎಲ್ಲೋ ಅವಳ ಪಾಡಿಗೆ ಅವಳನ್ನ ಆಟಾಡೋಕೆ ಬಿಟ್ಟು ನಾನು ಧೂಳೆಲ್ಲ ಕೊಡ್ಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಮನೇನ. ಧೂಳೆಲ್ಲ ಕೊಡ್ಕಾದ್ಮೇಲೆ ಲಾಸ್ಟಿಗೆ ಫೈನಲ್ ಸಜ್ಜಾ ನೋಡೋಣ ಅಂತ ಹೇಳಿ ಹತ್ತಿದೆ. ನನಗೆ ಸಾಕಾಗೋಯ್ತು ಆ ಸಜ್ಜ ಎಲ್ಲ ನೋಡ್ಬಿಟ್ಟು, ಸಖತ್ ಧೂಳಾಗ್ಬಿಟ್ಟಿತ್ತು. ಹಂಗೂ ಬಿಡಲಿಲ್ಲ, ಎಲ್ಲ ಕ್ಲೀನ್ ಮಾಡಿ ಲಾಸ್ಟ್ ಫೈನಲ್ ಟಚ್ ನೋಡಿ ರೂಮ್ ಈ ಥರ ಇದೆ. ರೂಮಲ್ಲಿ ಒಂದು ಕಬೋರ್ಡ್ ಇಟ್ಕೊಂಡಿದ್ದೀನಿ, ಒಂದು ಬೀರಿದೆ, ಮಾಮೂಲಿ ಡೈಲಿ ಯೂಸ್ದವೆ ನೆಲೆಯಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಸಿರಾಪ್ ಎಲ್ಲ ಅದ್ರ ಮೇಲೆ ಜೋಡಿಸ್ಕೊಂಡಿದ್ದೀನಿ ಕಬೋರ್ಡ್ ಮೇಲೆ. ನೀವು ನೋಡ್ತಿರ್ಬೋದಲ್ಲ ಯಾವ ಥರ ಇದೆ ಅಂತ. ಇದು ಲಾಸ್ಟು ಬ್ರಷ್ ಎಲ್ಲ ಹಾಕಿಬಿಟ್ಟು ಕ್ಲೀನಾಗಿ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಬಂದೆ. ರೂಮ್ ಕ್ಲೀನ್ ಮಾಡ್ಕೊಂಬರೋ ಅಷ್ಟರಲ್ಲಿ ಹಾಲಿಗೆಲ್ಲ ತೆಗ್ದಾಕಿದ್ನಲ್ಲ ನೋಡಿ ನನ್ನ ಮಗಳು ಹೆಂಗೆ ಆಟ ಆಡ್ತಿದ್ದಾಳೆ ಅಂತ. ಅದು ಬಿಡಮ್ಮ, ಅದು ಏನೂ ಆಗಿಲ್ಲ, ಅದ್ರ ಮೇಲೆ ಕುತ್ಕೊಬೇಡ ಅಂತಂದ್ರೂ ಇಲ್ಲ ಅಮ್ಮ ನಾನು ಅದ್ರ ಮೇಲೆ ಕುತ್ಕೊತೀನಿ ಅಂತ ಹೇಳಿ ಅಲ್ಲೇ ಎಲ್ಲ ಕುತ್ಕೊಂಡು ಆಟ ಆಡ್ತಾಯಿದ್ಲು. ಆ ಧೂಳಲ್ಲೇ ಬೇಡ ಅಂದರೆ ಕೇಳಲಿಲ್ಲ. ಫಸ್ಟೇ ಶೀತ ಇದೆ ಅಂದ್ರೂ ಕೇಳಲಿಲ್ಲ. ದೇವ್ರ ಮನೆ ಬೇರೆ ಪೂಜೆ ವಾರ ಬೇರೆ ಮಾಡಬೇಕಿತ್ತು. ಸೊ ಪೂಜೆ ಸಂಜೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಏಕೆಂದರೆ ಇಷ್ಟು ಧೂಳಿದೆಯಲ್ಲ, ಇಷ್ಟೆಲ್ಲ ಧೂಳೆಲ್ಲ ಕೊಡಗೋವತ್ತಿಗೆ ಸಂಜೆ ಆಗ್ಬಿಡುತ್ತೆ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ನೋಡಿ ಯಾವ ಥರ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಒಳಗೆ ಕುತ್ಕೊಂಡು ಆಟ ಆಡ್ತಾಯಿದ್ಲು ಅವಳ ಪಾಡಿಗಳು. ನಾನು ಒಂದು ಸಾಂಗ್ ಹಾಕ್ಕೊಂಡು ಟಿ ವಿಲಿ ಸಾಂಗ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ಒಂದು ಮೂಡ್ ಇರಬೇಕಲ್ವ. ಸೊ ಹಾಗಾಗಿ ಒಬ್ಬಳೇ ಬೇರೆ ಬೋರ್ ಆಗುತ್ತೆ ಅಂತೇಳಿ ಅದ್ರ ಪಾಡಿಗೆ ಅದು ಓಡ್ತಾಯಿತ್ತು ಟಿ ವಿ. ನನ್ನ ಪಾಡಿಗೆ ನಾನೆಲ್ಲ ಧೂಳೆಲ್ಲ ಕೊಡೋಗ್ತಾಯಿದ್ದೆ ಮನೆಯೆಲ್ಲ ಧೂಳೆಲ್ಲ ನೋಡಿ ಸಜ್ಜದೆಲ್ಲ ಮೇಲ್ಗಡೆ ಎಲ್ಲ ಧೂಳು ಅಂದರೆ ಧೂಳು, ಸಖತ್ ಧೂಳು. ಅಕ್ಕಪಕ್ಕ ಎಲ್ಲ ರೋಡೆಲ್ಲ ಇದೆಯಾ, ಸಖತ್ ಧೂಳು ಆಗ್ಬಿಟ್ಟಿತ್ತು. ಅಷ್ಟರಲ್ಲಿ ನನ್ನ ಮಗಳೂ ಮಾತಾಡಿಸ್ತಾಯಿದ್ಲು ಅಮ್ಮ ಅಮ್ಮ ಅಂತ. ಅಮ್ಮ ನೀನು ಆಟ ಆಡಮ್ಮ, ನಾನು ನಾನು ಕೆಲಸ ಮಾಡ್ಕೊತೀನಿ ಅಂತೇಳಿ. ಪಾಪ ನನ್ನ ಮಗಳು ನನಗೆ ತುಂಬ ಹೆಲ್ಪ್ ಮಾಡಿಬಿಟ್ಲು. ಪಾಪ ಎಷ್ಟು ಸೈಲೆಂಟಾಗಿತ್ತು ಗೊತ್ತಾ. ನನ್ನ ಕೆಲಸ ಮುಗಿಯೋ ತನಕನೂ ನನಗೆ ಕಾಟ ಕೊಟ್ಟನೆಲ್ಲ. ಸದ್ಯ ಏನೋ ಪರವಾಗಿಲ್ಲ, ಯಾವುದೋ ದೇವ್ರ ಪುಣ್ಯ ಮಾಡಿರಬೇಕು ಅಂದ್ಕೊಂಡೆ. ಈ ಕಡೆ ಆ ಕಡೆ ಎಲ್ಲ ಧೂಳು ಹೊಡಿತಾನೆ ಇದ್ದೆ. ನಮ್ಮದು ಗಡಿಯಾರ ಅದು, ನಮ್ಮ ಯಜಮಾನ್ರು ನಮ್ಮ ಮೀಶೋದಲ್ಲಿ ನನಗೆ ಗಿಫ್ಟಾಗಿ ತಂದು ಕೊಟ್ಟರು. ಗಡಿಯಾರ ಇಲ್ಲ ರೀ ಮನೇಲಿ ಅಂತ ಇದ್ದೆ, ನಂಗೆ ಗೊತ್ತೇ ಆಗಿಲ್ಲ, ಅದು ಸರ್ಪ್ರೈಸಾಗಿ ತೊಗೊಂಬಂದು ಹಾಕ್ಬಿಟ್ಟಿದ್ರು. ನಾನು ಬಂದು ನೋಡಿದಾಗ ಸಖತ್ ಖುಷಿ ಆಗ್ಬಿಟ್ಟಿತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ ಗಡಿಯಾರ, ಹಾರ್ಟ್ ಶೇಪಲ್ಲಿದೆ. ತುಂಬ ಚೆನ್ನಾಗಿತ್ತು ಅದು. ನಮ್ಮದು ಡ್ರೆಸ್ಸಿಂಗ್ ಟೇಬಲಲ್ಲೆಲ್ಲ ಧೂಳೆಲ್ಲ ಆಗ್ಬಿಟ್ಟಿತ್ತು, ಅದನ್ನೂ ಕೊಡ್ಕೊತಾ ಇದ್ದೆ. ಈಗ ರೀಸೆಂಟಾಗಿ ಅಷ್ಟೇ, ಈಗ 3 ವರ್ಷ ಆಯಿತು ಈ ಮನೆಗೆ ಬಂದು. ಬಾಡಿಗೆ ಮನೆಯಲ್ಲೇ ಇರೋದು ನಾವು. ನಾವೇನು ಶ್ರೀಮಂತರಲ್ಲ, ಬಾಡಿಗೆ ಮನೇಲೇ ಇದ್ದೀವಿ. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ತಾರೆ, ನಾನು ಹೌಸ್ ವೈಫ್ ಆಗಿ ಮನೇಲೇ ಇದ್ದೀನಿ. ಅಷ್ಟರಲ್ಲಿ ಗ್ರಾಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ಅಡುಗೆ ಮನೇಲಿ ಉಪ್ಪೆಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೆ. ನಮ್ಮದು ಸಜ್ಜಾ ಮತ್ತು ಒಂದೇ ಸಜ್ಜಾ ಕೊಟ್ಟಿರೋದು, ಮೇಲ್ಗಡೆ ಒಂದು ಕೆಳಗಡೆ ಒಂದು ಕೊಟ್ಟಿದ್ದಾರೆ. ಅಷ್ಟು ಜಾಗ ಇಲ್ಲ ಇಟ್ಕೊಳೋವಷ್ಟು. ಹಂಗಾಗಿ ನಾನು ಏನು ಮಾಡಿದ್ದೀನಿ, ಅದೆಲ್ಲ ಅದನ್ನೂ ಖಾರ ಪುಡಿ ಸಾಂಬಾರು ಪುಡಿ ಬಾಕ್ಸ್ನಲ್ಲೆಲ್ಲ ಫಿಲ್ ಮಾಡಿಬಿಟ್ಟು ಪಾತ್ರೆ ಸ್ಟ್ಯಾಂಡ್ ಮೇಲೇ ಜೋಡಿಸ್ಕೊಂಡಿದ್ದೀನಿ. ಈ ಕಡೆ ನೋಡ್ತೀನಿ ಎಷ್ಟು ಹೈಟ್ ಇದೆ ಗೊತ್ತಾ, ನನಗೆ ತುಂಬ ಹೈಟ್ ಆಗಿಬಿಟ್ಟಿದೆ ಸಜ್ಜೆ. ಎಲ್ಲರ ಮನೇಲೂ ಹಿಂಗೆ ಮಾಡಿಬಿಟ್ಟಿದ್ದಾರೆ ಸಜ್ಜನೆಲ್ಲ ಹೈಟಾಗಿ. ನನಗೆ ಆಗೋದೆಲ್ಲ ಸ್ಟೂಲ್ ಹಾಕ್ಕೊಂಡೆ ಕೆಲಸ ಮಾಡ್ತೀನಿ, ಏನು ಮಾಡೋದು, ಮಾಡಲೇಬೇಕಲ್ವ. ಹಾಗಾಗಿ ಗ್ರೋಸರಿ ಎಲ್ಲ ತೊಗೊಂಬಂದಿದ್ದೆ, ಅದನ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೆ ಒಂದೊಂದೇ ಅಂತ. ಚಕ್ಕೆ ಲವಂಗ ಬೇರೆ ಸಪ್ರೇಟಾಗಿ ಬಾಕ್ಸಿಗೆಲ್ಲ ಹಾಕಿಟ್ಕೊತಾ ಇದ್ದೆ. ನಾನು ಜಸ್ಟ್ ಎಲ್ಲ ಬಾಕ್ಸ್ಗಳನ್ನ ಮೇಕ್ ಹಾಕ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು ಜಾಸ್ತಿ ಊರಿಗೆ ಹೋಗ್ತಾ ಇರ್ತೀನಿ, ಹಾಗಾಗಿ ಟ್ರಾವೆಲಿಂಗಲ್ಲೇ ಇರ್ತೀನಿ ಅತ್ತೆ ಮನೆಗೆ. ಆಗ ಇಲ್ಲಿ ಸ್ವಲ್ಪ ಜಾಸ್ತಿ ಇರಲ್ಲ ಬೆಂಗಳೂರಲ್ಲಿ. ಸೊ ಹಾಗಾಗಿ ನಾನು ಎಲ್ಲದನ್ನೂ ಬಾಕ್ಸ್ ಎಲ್ಲ ಮೇಲೆ ಹಾಕಿದ್ದೀನಿ. ಎಷ್ಟು ಬೇಕೋ ಅಷ್ಟೇ ನಾನು ಜಾಸ್ತಿ ಇಲ್ಲಿ ಇಟ್ಕೊಂಡಿದ್ದೀನಿ ಪಾತ್ರೆಗಳನ್ನ. ಇನ್ನೆಲ್ಲನೂ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಸಜ್ಜಾ ಮೇಲೆ ಹಾಕಿಟ್ಟಿದ್ದೀನಿ. ನೋಡ್ತಿರ್ಬೋದು ಎಲ್ಲ ಒಂದೊಂದಕ್ಕೆ ಇಟ್ಟಿದ್ದಾರೆ ನಮ್ಮ ಯಜಮಾನ್ರು. ಅದಕ್ಕೆ ನಾನು ಏನು ಮಾಡ್ತಿದ್ದೆ, ಎಲ್ಲ ಸಪ್ರೇಟಾಗಿ ಚಕ್ಕೆನೇ ಒಂದು ಬಾಕ್ಸಿಗೆ, ಲವಂಗನೇ ಒಂದು ಬಾಕ್ಸಿಗೆ ಅಂತೇಳಿ ಎಲ್ಲ ಫಿಲ್ ಮಾಡ್ಕೊತಾ ಇದ್ದೆ. ಮತ್ತು ಎಲ್ಲ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಳೋಣ. ಸಣ್ಣ ಗುಂಗುರು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮನೇಲಿ ಯಾರೂ ಇಲ್ಲ ಅಂತ ಅಂದ್ಬಿಟ್ರೆ ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೂ ಒಳ್ಳೆಯದು ಅಂತೇಳಿ ಎಲ್ಲ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಡುಗೆ ಮನೇಲೂ ಅಷ್ಟೇ ಎಷ್ಟು ಹೈಟ್ ಇತ್ತು ಗೊತ್ತಾ. ಹತ್ತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇಳಿಯೋ ಹೊತ್ತಿಗೆ ಸಾಕಾಗೋಯಿತು ನನಗಂತೂ. ತುಂಬ ಧೂಳಾಗ್ಬಿಟ್ಟಿತ್ತು ಅಡುಗೆ ಮನೆಯೂ. ಕಿಟಕಿಯಿಂದ ಅಂತೂ ಸಖತ್ ಗಾಳಿ ಬರುತ್ತೆ, ಅಲ್ಲಂತೂ ಧೂಳು ಅಂದರೆ ಧೂಳಾಗುತ್ತೆ. ಹಾಗಾಗಿ ತುಂಬ ಧೂಳಾಗುತ್ತೆ ಮನೆ. ಕ್ಲೀನಿಂಗ್ ಪ್ರೊಸೆಸಿಂಗಲ್ಲೇ ಜಾಸ್ತಿ ಆಗಿಬಿಡುತ್ತೆ.
ನಮಗೆ ಅಡುಗೆ ಮನೆಯಲ್ಲೇ ಜಾಸ್ತಿ ಕೆಲಸ ಅಂತಂದರೆ ಅಡುಗೆ ಮನೆಯದೇ. ಅಡುಗೆ ಮನೇಲಿ ಏನೇನು ಇದೆ ಏನೇನಿಲ್ಲ ಅನ್ನೋದೆಲ್ಲ ನೋಡಿಕೊಂಡು ಎಲ್ಲ ತುಂಬಿಕೊಂಡು ಎಲ್ಲ ಖಾಲಿ ಮಾಡ್ಕೊಂಡು ತೊಳ್ಕೊಳ್ಳೋ ಹೊತ್ತಿಗೆ ಸಾಕಾಗೋಗುತ್ತೆ. ಏನಂತೀರ ಅಲ್ವಾ? ಹೆಣ್ಮಕ್ಳ ಜೀವನವೇ ಎಷ್ಟು ಅನಿಸ್ಬಿಡುತ್ತೆ. ಅಷ್ಟಿದೆ ಕೆಲಸ ನನಗಂತೂ. ಒಬ್ಬಳೇ ಬೇರೆ ಮನೇಲಿ ಬೋರ್ ಹೊಡಿತಾ ಇತ್ತು. ಹಂಗೂ ಹಿಂಗೂ ಎಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೆ. ನನ್ನ ಮಗಳು ಬೇರೆ ಅಮ್ಮ ಹೊಟ್ಟೆ ಹಸಿ ಅಂತ ಇದ್ಲು. ಸೊ ಅವಳಿಗೂ ಸ್ವಲ್ಪ ಏನಾದ್ರು ತಿನ್ಸೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಅಡುಗೆ ಮನೆ ಒಂಚೂರು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಅದೊಂದು ತಲೆನೋವು ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ಬಂದೆ. ನೋಡ್ತಿರ್ಬೋದು ಎಷ್ಟಿದೆ ಅಂತ. ಬಟ್ ಏನೂ ನಾವು ತೊಗೊಂಡಿಲ್ಲ ಮನೆಗೆ, ತೊಗೊಬೇಕು. ಬಟ್ ಏಕೆ ಅಂತಂದರೆ ನಾನು ಅತ್ತೆ ಮನೆಯಲ್ಲೇ ಜಾಸ್ತಿ ಊರಲ್ಲೇ ಇರ್ತೀನಲ್ವ, ಹಾಗಾಗಿ ನಾನು ಅಲ್ಲೇ ಎಲ್ಲ ತೊಗೊಂಡಿಟ್ಟಿದ್ದೀನಿ. ಇಲ್ಲೇನೂ ಜಾಸ್ತಿ ಇಟ್ಕೊಂಡಿಲ್ಲ. ಯಾಕೆಂದರೆ ನಮ್ಮ ಯಜಮಾನ್ರು ಒಬ್ಬರೇ ಇರಬೇಕಾಗುತ್ತೆ ಒಂದೊಂದು ಟೈಮಲ್ಲಿ. ಅವ್ರಿಗೆ ಅಷ್ಟು ನೀಟಾಗಿ ಇಟ್ಕೊಳಕ್ಕಾಗಲ್ಲ. ಯಾಕೆಂದರೆ ಜೆಂಟ್ಸ್ ಅಲ್ವಾ, ಅಷ್ಟು ನೀಟ್ ಇರಲ್ಲ. ಹೆಣ್ಮಕ್ಳು ಯಾರಾರು ಇದ್ದರೆ ಮನೆ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಮನೆಗೆ ಹೆಣ್ಮಕ್ಳೇ ಸ್ಫೂರ್ತಿ ಅನ್ನಂಗೆ ಮನೆ ನೀಟು ಅಂತಂದ್ರೆ ಹೆಣ್ಮಕ್ಳು. ಸೊ ಆ ಪಾಲಿಸಿ ನಂದು. ನನಗೆ ನೀಟಾಗಿರ್ಬೇಕು ಯಾವಾಗ್ಲೂ. ನನಗೆ ನೀಟಾಗಿಲ್ಲ ಅಂತಂದರೆ ಅದೇನೋ ಚೆನ್ನಾಗಿರಲ್ಲ. ಸೊ ಕ್ಲೀನಾಗಿ ಮಾಡ್ಕೊತಾ ಬಂದೆ. ಮನೆ ಅಂತೂ ಅಚ್ಚುಕಟ್ಟು ಮಾಡೋದ್ರಲ್ಲಿ ನನಗಂತೂ ತುಂಬ ಇಷ್ಟ. ಮನೆ ಕ್ಲೀನ್ ಮಾಡ್ಕೊಂಡು ಅಚ್ಚುಕಟ್ಟಾಗಿರಬೇಕು ಅಂತ. ನಮ್ಮ ಅತ್ತೆಯೂ ಅಷ್ಟೇ ಅದನ್ನೇ ಅಂತಿರ್ತಾರೆ, ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀಯ ಮನೇನ ಅಂತ. ಮನೆ ನಾವು ಇರ್ತೀವಿ ಅಂತಂದರೆ, ಮನೇಲಿ ಹೆಣ್ಮಕ್ಳು ಇರ್ತೀವಿ ಅಂತಂದರೆ ತುಂಬ ನೀಟಾಗಿರಬೇಕು. ಇಲ್ಲಾಂದರೆ ಯಾರು ನಮಗೆ ಒಂಥರ ಅನಿಸುತ್ತೆ. ಬೇರೆಯವ್ರು ಹೇಳೋದ್ಕಿಂತ ಏನಪ್ಪ ಇವರು ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಅನ್ನೋದಕ್ಕಿಂತ ನಮಗೆ ಅರ್ಥ ಆಗಬೇಕು ಅದು ನೀಟಾಗಿರಬೇಕು. ಮನೆ ನೀಟಾಗಿದ್ದಷ್ಟು ಮನಸ್ಸು ಶಾಂತವಾಗಿರುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಕೆಳಗಡೆ ಏನೇನು ಕವರ್ಸ್ನೆಲ್ಲ ಹಾಕಿದ್ನೋ ಅದನ್ನೆಲ್ಲದನ್ನೂ ಎತ್ತಿ ಒಂದು ಕವರ್ ಮಾಡಿಕೊಂಡೆ. ಏಕೆಂದರೆ ಮತ್ತೆ ಕಸದಲ್ಲಿ ಅದೇ ಬರ್ತಿರುತ್ತೆ. ಸೊ ಇವಾಗಲೇ ಕ್ಲೀನಾಗಿ ಜಾಸ್ತಿ ಇರೋ ಕವರ್ಸ್ನೆಲ್ಲ ತೆಗ್ದು ಒಂದು ಕವರಿಗೆ ಮಾಡಿಕೊಂಡು ಒಂದು ಕಡೆ ಸೈಡಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೆ. ನೆಲ ಎಲ್ಲ ಒರೆಸ್ಕೊಬೇಕಲ್ಲ. ಸೊ ಅದಕ್ಕೋಸ್ಕರ ಕಸ ಗುಡಿಸ್ಕೊಂಬಂದಾದ್ಮೇಲೆ ಎಲ್ಲ ನೆಲ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನೀರೆಲ್ಲ ಕಾಯಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಹೀಟ್ರ್ ಹಾಕ್ಬಿಟ್ಟಿದ್ದೆ. ಸೊ ಕ್ಲೀನಾಗಿ ಕಸ ಗುಡಿಸ್ಕೊಂಬರೋಣ ಅಂತೇಳಿ ಪೊರ್ಕ ತೊಗೊಂಡು ಕಸ ಗುಡಿಸ್ತಾಯಿದ್ದೀನಿ. ಹೊರಗಡೆಯಿಂದ ಬರೋಣ ಅಂದ್ಕೊಂಡು ಹಾಲೆಲ್ಲ ಗುಡಿಸ್ಕೊಂಬಂದ್ಮೇಲೆ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆ ಚಿಕ್ಕದೇ, ಅಷ್ಟೊಂದೇನು ದೊಡ್ಡದೇನಿಲ್ಲ. ಇರೋ ಅಷ್ಟರಲ್ಲೇ ಸಾಮಾನು ಇಟ್ಕೊಂಡು ಜೋಡಿಸ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ವ ನೀವೇನೇ ಯಾವ ಥರ ಇದೆ ನನ್ನ ಅಡುಗೆ ಮನೆ ಅಂತ. ಅಷ್ಟೇನೇನು ಗ್ರ್ಯಾಂಡಾಗೇನು ನಾನು ಡೆಕೋರೇಷನ್ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಅಡುಗೆ ಮನೆಗೆ. ನನಗೆ ಹೆಂಗೆ ಅನಿಸುತ್ತೋ ನಾನು ಅಷ್ಟು ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀನಿ ಮನೇನ. ಅಷ್ಟರಲ್ಲಿ ನನ್ನ ಮಗಳೂ ಎಲ್ಲ ಆಟ ಆಡಾದ್ಮೇಲೆ ಬಂದಾದ್ಮೇಲೆ ತಲೆ ತಿಂತಾಯಿದ್ಲು. ಅಮ್ಮ ಎತ್ಕೋ ಅಂತ. ನಾನು ಇಲ್ಲಮ್ಮ ಜಾಗ ಬಿಡು ಅಂದ್ರೂ ಇಲ್ಲಮ್ಮ ಅಂತೇಳಿ ನೋಡಿ ಹೆಂಗೆ ನಿಂತಿದ್ದಾಳೆ ಅವಳು, ಎರಡೂ ಕಾಲುಗಳನ್ನ ಇಟ್ಕೊಂಡು. ಕೋಪ ಬರ್ತಿತ್ತು ಒಂದೊಂದು ಟೈಮಲ್ಲಿ. ಏನು ಮಾಡ್ತೀರಾ ಮಗು ಅಲ್ವಾ, ನೋಡಿ ಎಷ್ಟು ಜೋತು ಬೀಳ್ತಾಳೆ. ಜೋತು ಬಿದ್ದು ಎತ್ಕೊಳೋ ತನಕ ಬಿಡಲಿಲ್ಲ. ಎತ್ಕೊಂಡೇ ಕೆಲಸ ಮಾಡಿದ್ದೀನಿ ನಾನಂತೂ. ನೋಡ್ತಿರ್ಬೋದು ಅವಳು ಎಷ್ಟು ಕಾಟ ಕೊಡ್ತಾಳೆ ಅಂದರೆ, ಕೊಡೋ ಟೈಮಲ್ಲಿ ಮಾತ್ರ ಸರಿಯಾಗಿ ಕೊಡ್ತಾಳೆ. ಎಷ್ಟು ತನಕ ಏನೋ ಫ್ರೀ ಬಿಟ್ಟೆ, ಈಗ ನಾನು ಫ್ರೀ ಬಿಡ್ತೀನ ನಿನಗೆ ಅನ್ನೋ ಥರ ಬಂದು ಜೋತು ಬಿದ್ದಳು. ಅವಳನ್ನ ಎತ್ಕೊಂಡೆ ಕಸ ಎಲ್ಲ ಗುಡಿಸ್ಕೊಂಡೆ ಎಷ್ಟು ನೀಟಾಗಿ ಮಾಡ್ಕೊಂಬಂದೆ. ಆಮೇಲೆ ಅವಳನ್ನ ಇಳಿಸಿ ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು ನೆಲ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಲ ಕ್ಲೀನಾಗಿ ಒರೆಸ್ಕೊಂಬಂದೆ. ಧೂಳೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ಸಂದಿಲೆಲ್ಲ ನೀಟಾಗಿ ಒರೆಸ್ಬೇಕು. ಇಲ್ಲ ಅಂತಂದರೆ ಅದು ಡಸ್ಟ್ ಅಲ್ಲೆಲ್ಲ ಕೂತ್ಬಿಟ್ಟಿರುತ್ತೆ. ನನಗೆ ಮತ್ತೆ ಅದು ಡಸ್ಟು ಮತ್ತೆ ರಿಪೀಟ್ ನಮಗೆ ಆಗುತ್ತೆ ಅದು ಡಸ್ಟು. ಸೊ ಹಾಗಾಗಿ ನಾನು ಅದನ್ನು ನೀಟಾಗಿ ಸಂದಿಲೆಲ್ಲ ಗುಡಿಸ್ಕೊಂಬಂದೆ. ನನ್ನ ಮಗಳೂ ಅಮ್ಮ ನಾನು ಒರೆಸ್ತೀನಿ ಅಂದ್ಲು. ಬೇಡಮ್ಮ ನೀನು ಅಲ್ಲೋಗಿ ಕೂತ್ಕೋ ಅಂತಂದ್ರೂ ಅಲ್ಲಿ ಇತ್ಕೊಂಡು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಆಟ ಆಡ್ತಾನೇ ಇದ್ಲು. ನಾನು ಅಷ್ಟರಲ್ಲಿ ಹಾಲೆಲ್ಲ ಒರೆಸ್ಕೊಂಬರೋಣ ಅಂತೇಳಿ ಹಾಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಸಂದಿಂದನೂ ಒರೆಸ್ಕೊಂಡು ಬಂದಿದ್ದೆ ನಾನಂತೂ. ಮನೆ ಎಷ್ಟು ಶುಚಿಯಾಗಿರ್ತೀವೋ ಮನಸ್ಸು ಅಷ್ಟೇ ಶುಚಿಯಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ನನಗೆ ಮನೆ ತುಂಬ ನೀಟಾಗಿರಬೇಕು ಅನ್ನೋದೇ ನನ್ನ ಆಸೆ. ಏಕೆಂದರೆ ನನಗೆ ಡಿಸೈನಿಂಗ್ ಮಾಡೋದಂದ್ರೆ ನಂಗೆ ಸಖತ್ ಇಷ್ಟ. ಹಳ್ಳೀಲಿರೋ ಮನೆಯಂತೂ ಸಖತ್ ಡಿಸೈನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಿಟೀಲಿ ಅಂದರೆ ಬೆಂಗಳೂರಲ್ಲಿ ಮಾಡ್ಕೊಬೇಕು. ಏಕೆಂದರೆ ನಾನು ಇನ್ನೂ ಸ್ಟೇಬಲಾಗಿ ಕ್ಲೀನಾಗಿ ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲಾಗಬೇಕು. ನೋಡೋಣ ಯಾವಾಗ ಮಾಡ್ಕೊತೀನೋ ಗೊತ್ತಿಲ್ಲ. ಆದಷ್ಟು ಬೇಗ ಒಟ್ನಲ್ಲಿ ಮಾಡ್ಕೊತೀನಿ ಮನೇನ. ನಾನು ಡಿಸೈನಿಂಗ್ ಮಾಡೋದಂದರೆ ನಂಗೆ ಸಖತ್ ಇಷ್ಟ. ಏಕೆಂದರೆ ನನಗೆ ಫಸ್ಟಿಂದನೂ ನಮ್ಮ ಅಮ್ಮಮ್ಮಲ್ಲಿ ಇರಬೇಕೆಂದ್ರೂ ಅಷ್ಟೇ ಡಿಸೈನಿಂಗ್ ಮಾಡಿಕೊಂಡೇ ಇರ್ತಿದ್ದೆ. ಸೊ ನೆಕ್ಸ್ಟ್ ಈ ಮನೇನು ಮಾಡ್ತೀನಿ, ಮಾಡ್ದಲೇ ಬಿಡಲ್ಲ. ನೋಡೋಣ ಯಾವಾಗ ಆಗುತ್ತೋ ಆವಾಗ ಮಾಡ್ಕೊಂಡು ಹೋಗ್ತೀನಿ. ಇವಾಗಂತೂ ಸದ್ಯಕ್ಕೆ ಅಷ್ಟು ಅಮೌಂಟ್ ಇಲ್ಲ. ಅಮೌಂಟ್ ಆದಮೇಲೆ ಎಲ್ಲ ಕ್ಲೀನಾಗಿ ಎಲ್ಲ
ರೆಡಿ ಮಾಡ್ಕೊತೀನಿ ಮನೇನ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆಲ್ಲ ಬಂದು ವಾರ ಬೇರೆ ಇತ್ತು, ಬೇಗ ಬೇಗ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಂಡಿದ್ದೀನಿ. ಅಪ್ಪ ಇದು ಧೂಳು ಹೊಡೆಯೋದು ಅಂತ ಅಂದ್ಬಿಟ್ರೆ ಒಂದು ದಿನ ಆದ್ರೂ ಆಗಲ್ಲಪ್ಪ. ಅಯ್ಯೋ ಎಷ್ಟು ಆವತ್ತು ಕೆಲಸ ಇರುತ್ತಲ್ವ, ನೀವೇ ನೋಡ್ತಿರ್ಬೋದು. ಯಪ್ಪ ದೇವ, ನನಗಂತೂ ಸಾಕಾಗೋಯ್ತು ಇದೆಲ್ಲ ಮಾಡೋ ಹೊತ್ತಿಗೆ. ಬಟ್ ಆದರೂ ಖುಷಿ ಇತ್ತು ಈ ಕೆಲಸ ಮಾಡೋದಕ್ಕೆ. ಎಲ್ಲ ಕ್ಲೀನ್ ಮಾಡ್ಕೊಂಬಂದೆ. ನನ್ನ ಮಗಳಲ್ಲೇ ಏನು ಸ್ನಾನಕ್ಕೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಳನ್ನ ಸ್ನಾನಕ್ಕೆ ಕಳ್ಸೋಣ ಅಂತೇಳಿ ಸ್ನಾನ ಮಾಡಿಸೋಕ್ಕೆ ಅಂತ ಹೋಗ್ತಾಯಿದ್ದೆ. ಒಂದು ರೆಡಿ ಆದಮೇಲೆ ಒಂದು ಫೋಟೋ ತೆಗೆಯೋಣ ಅಂತೇಳಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಕ್ಲೀನಾಗಿದೆ ಅಂತ. ಇವಾಗ ನನಗೆ ನೆಮ್ಮದಿ ಆಯಿತು. ಮನೆ ಎಷ್ಟು ನೀಟಾಗಿದೆ ಅಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇನ್ ಅಡುಗೆ ಮನೆಯೇ ಎಷ್ಟು ನೀಟಾಗಿ ಬಂದಿದೆ ನೋಡಿ. ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ಅದನ್ನು ಸೆಲ್ಫ್ ಇಲ್ವಲ್ಲ, ಸೊ ಹಾಗಾಗಿ ನಾನು ಪಾತ್ರೆ ಸ್ಟ್ಯಾಂಡಿಗೆ ಎಲ್ಲದನ್ನ ಜೋಡಿಸ್ಕೊಂಡಿದ್ದೀನಿ. ಒಂದು ಕ್ಲೀನಾಗಿರೋದು ಒಂದು ಸಣ್ಣದೊಂದು ತೊಗೊಂಡು ಅದ್ರ ಮೇಲೆಲ್ಲ ಜೋಡಿಸ್ಕೊತೀನಿ. ನೋಡೋಣ ಯಾವಾಗಾಗುತ್ತೆ ಅದು. ಮತ್ತು ನೆಕ್ಸ್ಟು ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆದಮೇಲೆ ಸಂಜೆನೇ ಆಗ್ಬಿಟ್ಟಿತ್ತು. ನಂದು ಎಲ್ಲ ಕೆಲಸ ಮುಗಿಯೋ ಹೊತ್ತಿಗೆ ಪಾತ್ರೆ ಎಲ್ಲ ತೊಳೆದು ಸ್ನಾನ ಬಂದಾದ್ಮೇಲೆ ಪೂಜೆ ರೆಡಿ ಮಾಡಂತೇಳಿ ಪೂಜೆ ದೇವ್ರ ಮನೇಲಿ ಇದ್ದಿದ್ದು ಫೋಟೋ ಎಲ್ಲ ತೆಗ್ದು ಒರೆಸಿ ದೇವ್ರ ಮನೆಯೆಲ್ಲ ಒರೆಸಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಮಲಗಿದ್ದೋಳು ಎದ್ದುಬಿಟ್ಲು. ನನ್ನ ಮಗಳು ಎದ್ದೇಳೋ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನನ್ನ ಮಗಳು ಅಷ್ಟರಲ್ಲಿ ಎದ್ದಾದಾಗ ಫಸ್ಟು ದೀಪ ಹಚ್ಕೊಂಡೆ ನಾನೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಳೋದು. ದೇವ್ರ ಮನೇಲಿ ಹೂವು ಎಲ್ಲ ಮುಡ್ಸೋಕ್ಕೆ ದೇವರಿಗೆ ಕುಂಕುಮ ಇಡಬೇಕಾದ್ರೆ ನಾನು ಫಸ್ಟು ದೀಪ ಹಚ್ಕೊಂಡು ಸ್ಟಾರ್ಟ್ ಮಾಡ್ಕೊತೀನಿ. ಇದೆಲ್ಲ ಹೂವು ಎಲ್ಲ ಮುಡಿಸಿ ದೇವ್ರ ಪೂಜೆ ಮಾಡೋಕ್ಕೆ ಅಂತ ಇದು ಮಾಡಿದೆ. ಅಷ್ಟರಲ್ಲಿ ನನ್ನ ಮಗಳು ಎದ್ದು ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ಲು. ಅವಳದು ಒಂದು ಸೈಕಲ್ ಇದೆ, ಆ ಸೈಕಲಿಗೆ ಅವಳು ಪೂಜೆ ಮಾಡ್ಕೊತೀನಿ ಅಂದ್ಲು. ನಾ ಪೂಜೆ ಮಾಡ್ಕೊ ಅಂತ ಹೇಳ್ತಾಯಿದ್ದೆ. ನಾನು ನೋಡ್ತಿದ್ದೀರಲ್ಲ, ನಂದು ದೇವ್ರ ಮನೆ ಇರೋದೇ ಇಷ್ಟು ಚಿಕ್ಕದಲ್ಲಿ ನಂದು ದೇವ್ರ ಪೂಜೆ ಮಾಡ್ಕೊಂಡಿದ್ದೀನಿ. ನನ್ನ ಮಗಳೂ ನನಗೆ ಬಂದು ಹೆಲ್ಪ್ ಮಾಡ್ತಾಯಿದ್ಲು. ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಗಣೇಶ, ಲಕ್ಷ್ಮೀ, ಸರಸ್ವತಿ ಒಂದು ಫೋಟೋ ಇಟ್ಟಿದ್ದೀನಿ. ಆಂಜನೇಯ ವಿಗ್ರಹ ಇದೆ, ಆಂಜನೇಯ ಫೋಟೋ ಇಟ್ಟಿದ್ದೀನಿ. ಜೊತೆಗೆ ನಮ್ಮ ಮನೆ ದೇವ್ರದ್ದು ಫೋಟೋ, ಅನ್ನಪೂರ್ಣೇಶ್ವರಿ ದೇವ್ರದ್ದು ಮಾತ್ರ ಫೋಟೋ ಇದ್ದೇ ಇರುತ್ತೆ ನಮ್ಮ ಮನೇಲಿ. ನಮ್ಮ ಊರಲ್ಲೂ ಅಷ್ಟೇ ನಮ್ಮ ಅನ್ನಪೂರ್ಣೇಶ್ವರಿ ಫೋಟೋ ಇಟ್ಟೆ ಪೂಜೆ ಮಾಡ್ತೀವಿ. ಅವಳೇ ಅಲ್ವ ನಮಗೆ ಅನ್ನ ಕೊಡೋದು. ಅವಳಿಲ್ಲ ಅಂದರೆ ಏನೂ ಇಲ್ಲ ನಮಗೆ. ಸೊ ಹಾಗಾಗಿ ನಾನು ಅನ್ನಪೂರ್ಣೇಶ್ವರಿ ಫೋಟೋನ ಪೂಜೆ ಮಾಡ್ತೀನಿ. ನೀವು ಯಾವ ಫೋಟೋ ಪೂಜೆ ಮಾಡ್ತೀರ ನನಗೆ ಕಮೆಂಟ್ ಮಾಡಿ. ನಂದು ಈ ಲೋಗೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ಮಾತ್ರ ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನಾನು ದಿನ ಏನೇನು ಮಾಡ್ಕೊಂಡಿದ್ದೆ ಅದು ರೊಟೇಷನ್ ಎಲ್ಲ ನಿಮಗೆ ತೋರಿಸಿದ್ದೀನಲ್ವ. ಸೊ ಇಷ್ಟೇ ನನ್ನದು ರೊಟೇಷನ್ನು. ಡೈಲಿ ಇದೇ ಥರನೇ ಇರುತ್ತೆ. ಪೂಜೆ ಮಾಡ್ಕೊಳೋದು, ಕೆಲಸ ಮಾಡ್ಕೊಳೋದೆಲ್ಲ. ನಾನು ಪೂಜೆ ಎಲ್ಲ ಆದಮೇಲೆ ಒಂದು ಫೋಟೋ ಇಟ್ಕೊಳೋಣ ಅಂತ ಹೇಳ್ಬಿಟ್ಟು ದೀಪದಿಂದ ಒಂದು ಫೋಟೋ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ. ಜಸ್ಟ್ ಬಾಳೆಹಣ್ಣು ತೊಗೊಂಬಂದು ನೈವೇದ್ಯ ಮಾಡಿದ್ದೆ ದೇವರಿಗೆ. ನನ್ನ ಮನೇಲಿ ಅನ್ನಪೂರ್ಣೇಶ್ವರಿನೇ ನೆಲೆಸಿದ್ದಾಳೆ. ಅನ್ನಪೂರ್ಣೇಶ್ವರಿ ಅಂದರೆ ನಾವು ಇಷ್ಟೊಂದು ಆಗಿದ್ದೀವಿ ಅನ್ನೋದಕ್ಕೆ ಕಾರಣ. ಮತ್ತು ನಮ್ಮ ಮನೆ ದೇವರು ಕರಿಯಮ್ಮ ಅಂತೇಳಿ ಆ ದೇವ್ರನ್ನ ನಾನು ಪೂಜೆ ಮಾಡಿದ್ದೀನಿ. ಆ ದೇವ್ರು ಇಲ್ಲ ಅಂದರೆ ನಾವೇನೂ ಇಲ್ಲ. ದೇವ್ರಿಗೆ ನಂಬಿಕೆ ಅನ್ನೋದೇ ಒಂದು, ಅದನ್ನೇ ನಾನು ಅವರಿಗೆ ಕೊಟ್ಟಿದ್ದೀನಿ ಅಷ್ಟೇ. ನಾನು ದೇವ್ರನ್ನ ತುಂಬ ಚೆನ್ನಾಗಿ ನಂಬ್ತೀನಿ. ಏಕೆಂದರೆ ದೇವರಿಲ್ಲ ಅಂದರೆ ನಾವೇನೂ ಇಲ್ಲ. ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಮನೇಲಿ ಯಾವಾಗಲೂ ಬೆಳಗ್ಗೆನೇ ಪೂಜೆ ಆಗೋದು. ಬಟ್ ಧೂಳೆಲ್ಲ ಹೊಡಿಯೋಕ್ಕಿತ್ತಲ್ವ, ಹಾಗಾಗಿ ನಾನು ಲೇಟಾಗಿ ಸಂಜೆ ಮಾಡಿದ್ದೆ ಅಷ್ಟೇ. ಡೈಲಿ ಎಲ್ಲ ನಾನು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಲೋಗೋ ಸ್ಟಾರ್ಟ್ ಮಾಡ್ಕೊಳೋದು. ನನ್ನ ಮಗಳು ಅಷ್ಟರಲ್ಲಿ ಗಿಡಕ್ಕೆ ಪೂಜೆ ಮಾಡಿಬಿಟ್ಟು ಕಡ್ಡಿ ಸಿಗಿಸ್ಕೊಂಡ್ಲು. ಸೊ ಕಡ್ಡಿ ಸಿಗಿಸಾದ್ಮೇಲೆ ಅವಳದು ಸೈಕಲ್ ಇತ್ತು ಒಂದು, ಆ ಸೈಕಲ್ಗೆ ಪೂಜೆ ಮಾಡ್ತೇವೆ ನೋಡಿ. ಬಾಗಿಲಲ್ಲಿ ಇಟ್ಟಿದ್ದು ಹೂನೆಲ್ಲ ತೊಗೊಂಬಂದ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಅಂತೇಳಿ ಆ ಸೈಕಲಿಗೆ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾಳೆ. ಅವಳು ಅಷ್ಟೇ ದೇವ್ರನ್ನ ತುಂಬ ಚೆನ್ನಾಗಿ ನಂಬ್ತಾಳೆ. ಆಮೇಲೆ ನಮ್ಮ ಯಜಮಾನ್ರು ಬಂದು ನೈಟು ಮುದ್ದೆ ಮತ್ತು ಅನ್ನ ಸಾಂಬಾರು ಮಾಡಿದ್ದೆ. ಜಸ್ಟು ಹೆಸ್ರು ಕಾಳು ಹುಳ್ಳಿಕಾಳೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿ ಇವತ್ತಿನ ಲೋಗ ಮುಗಿಸ್ತಾರೆ.